ಮಹೋನಿ ಶೋಭಾ, ಕಾರ್ಮಿಕ್ ರಿಸರ್ಚರ್. ಮಶೋಬಂ ಫೌಂಡೇಶನ್, ಬೆಂಗಳೂರು. ಹಲೋ ಎವ್ರಿವನ್, ನಾನು ಮಹೋನಿ ಶೋಭಾ, ನಕ್ಷತ್ರ DNA ಆ್ಯಂಡ್ ಕಾರ್ಮಿಕ್ ರಿಸರ್ಚರ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇನ್ಫ್ಯಾಕ್ಟ್ ನಮಗೆ ಯುಗಾದಿ ಬಂದು ಹೊಸ ವರ್ಷ ಅಂತ ಪರಿಗಣಿಸಲಾಗತ್ತೆ. ಆದರೂ ಒಂದು ಇನಿಷಿಯಲಿ ಸ್ಟಾರ್ಟಿಂಗ್ ಡೇ ಆಫ್ ದ ಇಯರ್ ಬಂದು ಒಂದು ಹೊಸತನವನ್ನು ನೋಡೋದಕ್ಕಾಗಿ ಒಂದು ನಮ್ಮ ಫಾರಿನ್ ಕಂಟ್ರೀಸಲ್ಲಿ ಸ್ಟಾರ್ಟ್ ಆದ ಈ ಒಂದು ಪದ್ಧತಿ. ಇನ್ಫ್ಯಾಕ್ಟ್ ನಾವು ಕೂಡ ಈಗ ಹೊಸ ವರ್ಷವನ್ನು ಆಚರಿಸ್ತಕ್ಕಂಥ ಒಂದು ಟ್ರೆಂಡ್ ಬಂದುಬಿಟ್ಟಿದೆ. ಸೊ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಟಾಪಿಕ್ ಬಂದು 2021 ಯಾರೆಲ್ಲರಿಗೂ ಹೇಗಿರುತ್ತೆ ಅಂತ ನೋಡೋಣ. ಇದನ್ನು ನಾನು ವರ್ಲ್ಡ್ ವೈಡ್, ಕಂಟ್ರಿ ವೈಸ್, ಸೋಷಿಯಲ್ ವೈಸ್ ಆ್ಯಂಡ್ ನಮ್ಮ ಒಂದು ಪರ್ಸ್ನಲ್ ಹಾರೋಸ್ಕೋಪ್ ವೈಸ್ ಹೇಗೆಲ್ಲ ಈ ಒಂದು 2021 ಇರ್ತಕ್ಕಂಥ ಮೇಜರ್ ಪ್ಲ್ಯಾನೆಟ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ವಿಶ್ಲೇಷಣೆ ನೋಡೋಣ. ಆ್ಯಕ್ಚುಲಿ ಎಲ್ಲ ಆಸ್ಟ್ರಾಲಜರ್ಸ್ ಆಲ್ಮೋಸ್ಟ್ ಈಗ ಒಂದು 3 months ಬ್ಯಾಕೆ ಎಲ್ಲರೂ ಹೇಳಿಬಿಟ್ಟಿದ್ದಾರೆ 2021 ಹೇಗಿರುತ್ತೆ, ಯಾರ್ಯಾರು ಸಫರ್ ಮಾಡ್ತಾರೆ, ಯಾರ್ಯಾರಿಗೆ ಒಳ್ಳೆಯದು ಯೋಗ ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ. ಬಟ್ ನನ್ನ ಒಂದು ಆಸ್ಟ್ರಾಲಜಿಯ ಒಂದು ರಿಸರ್ಚ್ ಪ್ರಕಾರ ಹೇಗೆ ಒಂದು ಕಂಟ್ರಿ ವೈಸ್, ಸೋಷಿಯಲ್ ವೈಸ್ ಹೇಗೆಲ್ಲ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ನಾವೆಲ್ಲ ಈ 2021 ಎಷ್ಟು ಸಫರಿಂಗ್ಸ್ ಅಂತಂದರೆ, ಎಲ್ಲರಿಗೂ ಒಂದು ಯಾವಾಗ ಈ 2020 ಹೋಗುತ್ತೋ ಅಟ್ಲೀಸ್ಟ್ 21 ಆದರೂ ನಮಗೆ ಒಳ್ಳೆಯ ಒಂದು ಪ್ರಾಫಿಟ್ ಸಿಗ್ಬೋದಾ, ಜೀವನದಲ್ಲಿ ಅಟ್ಲೀಸ್ಟ್ ನಾವು ಒಂದು ಒಳ್ಳೆಯ ಒಂದು ಪ್ರಗತಿ ಹೊಂದ್ಬೋದಾ ಅನ್ನೋದೇ ನಮ್ಮೆಲ್ಲರಿಗೂ ಡೌಟು. ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋದೇನೆಂದರೆ 2021 ಇಸ್ ಬ್ಯಾಡ್ ಅಂತ. ಈ ಕೋವಿಡ್ನ ಫಸ್ಟ್ ಪ್ರೆಡಿಕ್ಷನ್ ಮಾಡೋದ್ರಲ್ಲಿ ನೋಡೋದಾದರೆ, ಈ ಕೋವಿಡ್ ಬಂದಿದ್ದು 2021 ಅಲ್ಲ. ಆ್ಯಕ್ಚುಲಿ ಕೋವಿಡ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಡಿಸೆಂಬರ್ನಲ್ಲೇ ಸ್ಟಾರ್ಟ್ ಆಯಿತು, 2019. ಆದರೆ ನಮಗೆ ಅದು ಅವೇರ್ ಆಗೋದಕ್ಕೆ ಸ್ಟಾರ್ಟ್ ಆಗೋದಕ್ಕೆ ಮಿನಿಮಮ್ ವಿ ಟುಕ್ 2 months or 2.5 months ಮೇಲೆ ನಮಗೆ ಅವೇರ್ನೆಸ್ ಬಂತು. ಈ ಒಂದು ಕೋವಿಡ್ಗೆ ಕಾರಣ ಆಗಿರ್ತಕ್ಕಂಥದ್ದೇ ಈ ಒಂದು ಮೇಜರ್ ಪ್ಲ್ಯಾನೆಟ್ ಟ್ರಾನ್ಸಿಟ್ಗಳು. ಶನಿ, ರಾಹು, ಕೇತುವಿನ ಈ ಒಂದು ಮೇಜರ್ ಟ್ರಾನ್ಸಿಟ್ ಬಂದು ನಮ್ಮ ಜೀವನದಲ್ಲಿ ಹೇಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಈ 2019 ಡಿಸೆಂಬರ್ ಮಂತ್ನಲ್ಲಿ ಅಮಾವಾಸ್ಯೆಯ ಒಂದು ಸಮಯದಲ್ಲಿ 6 ಪ್ಲ್ಯಾನೆಟ್ಸ್ ಒಂದೇ ಒಂದು ರಾಶಿಯಲ್ಲಿ ಇದ್ದದ್ದು ನಮಗೆಲ್ಲ ಗೊತ್ತು. ಆ ಒಂದು ಸಮಯದಲ್ಲಿನೇ ಈ ಕೋವಿಡ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದ್ದು. ಡಿಸೆಂಬರ್ ಅಮಾವಾಸ್ಯೆಯ ಟೈಮಲ್ಲಿ 6 ಪ್ಲ್ಯಾನೆಟ್ಸ್ ಒಂದೇ ಒಂದು ರಾಶಿಯಲ್ಲಿ ಟ್ರಾನ್ಸಿಟ್ ಆದಂಥ ಸಮಯದಲ್ಲಿ ಆಗನೇ ಡಿಕ್ಲೇರ್ ಆಯಿತು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ನಮ್ಮ WHO ಇಂದ ಇರ್ಬೋದು, ಚೈನಾಯಿಂದ ಕೂಡ ನಮ್ಮೆಲ್ಲರಿಗೂ ಡಿಕ್ಲೇರ್ ಆಗಿದ್ದು ಏನಂದರೆ, ದೇರ್ ಈಸ್ ಸಮ್ ಕೈಂಡ್ ಆಫ್ ಅ ವೈರಸ್ ಈಸ್ ಗೋಯಿಂಗ್ ಟು ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್ ಅಂತ ನಮ್ಗೆ ಆಗನೇ ಗೊತ್ತಾಯಿತು. ಬಟ್ ನಮಗೆ ತಿಳಿದಂಥ ವಿಷಯಗಳು ಸ್ವಲ್ಪ ಅವೇರ್ನೆಸ್ಸಿಗೆ ಬಂದಿದ್ದು ಲೇಟ್ ಆಯಿತು. ಸೊ ಕೋವಿಡ್ ಬಂದಿದ್ದು ಆ ಸಮಯದಲ್ಲಿ. ಈಗ ಇದೇ ಒಂದು ಕೋವಿಡ್ ಯಾವಾಗ ಸ್ಟಾಪ್ ಆಗುತ್ತೆ ಅಂತ ನನ್ನ ರಿಸರ್ಚ್ ಪ್ರಕಾರ ನೋಡೋದಾದರೆ, ಬರೋ ವರ್ಷ 2020 ಫೆಬ್ರವರಿಯಲ್ಲಿ ಇದೇ ಸೇಮ್ 6 ಗ್ರಹಗಳು ಒಂದೇ ಮನೆಯಲ್ಲಿ ಮಕರದಲ್ಲಿ ಕಂಜಂಕ್ಟ್ ಆಗ್ತಕ್ಕಂಥ ಒಂದು ವಿಷಯ. ಈ ಒಂದು ಸಮಯದಲ್ಲಿ 100% ಈ ಒಂದು ಕೋವಿಡಿನ ನಮ್ಮ ಒಂದು ಇಲ್ಯೂಷನ್, ಓಕೆ ಮತ್ತೆ ಇನ್ನೊಂದು ವೇ ಬರುತ್ತೆ ಅನ್ನೋ ಒಂದು ಇಲ್ಯೂಷನ್ನಿಂದ ನಾವು ಹೊರಗೆ ಬಂದೇ ಬರ್ತೀವಿ. ಆ್ಯಕ್ಚುಲಿ ಈಗಿನ ರೂಮರ್ ಏನಂತಂದರೆ, ಮತ್ತೆ ಸೆಕೆಂಡ್ ವೇವ್ ಆಫ್ ದ ಕರೋನಾ ಬರುತ್ತೆ ಅಂತ ನಾವೆಲ್ಲ ಪ್ಯಾನಿಕ್ ಆಗಿದ್ದೀವಿ. ಸೊ ನನ್ನ ಒಂದು ರಿಸರ್ಚ್ ಪ್ರಕಾರ ಯಾವುದೇ ಪ್ಯಾನಿಕ್ ಆಗ್ತಕ್ಕಂಥ ಒಂದು ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ 2019 ಬಂದಿರತಕ್ಕಂಥ ಒಂದು 6 ಪ್ಲ್ಯಾನೆಟ್ಸಿನ ಒಂದು ಮೇಜರ್ ಇಂಪ್ಯಾಕ್ಟ್ ಬಂದು ಅಗೇನ್ ಈಗ ಒಂದು ಶನಿಯ ಒಂದು ಮನೆಯಲ್ಲಿ 6 ಪ್ಲ್ಯಾನೆಟ್ಸು ಆ ಒಂದು ಕಂಜಂಕ್ಷನಲ್ಲಿರ್ತಕ್ಕಂಥ ಒಂದು ವಿಚಾರದ ಮೂಲಕ. ಸೊ ಮುಂದಿನ ದಿನಗಳಲ್ಲಿ ಕೋವಿಡ್ ತುಂಬ ಜಾಸ್ತಿ ಏನು ಆಗಲ್ಲ, ಗ್ರ್ಯಾಜುಲಿ ಇಟ್ ವಿಲ್ ಡಿಕ್ರೀಸ್. ಅದೇ ರೀತಿ ಮುಂದಿನ 2021 ನವೆಂಬರ್ವರೆಗೂ ಮಾಸ್ಕ್ ಅಂತೂ ಕಡ್ಡಾಯವಾಗಿ ನಾವು ಧರಿಸಲೇಬೇಕಾದ ಪರಿಸ್ಥಿತಿ ಅಂತೂ ಇದ್ದೇ ಇರುತ್ತೆ. ಸೊ ಗ್ರ್ಯಾಜುಲಿ ಇಟ್ ವಿಲ್ ಡಿಕ್ರೀಸ್ ಫ್ರಮ್ ಫೆಬ್ರವರಿ ಆಫ್ 2021. ಅದೇ ರೀತಿ
DNA ಆಸ್ಟ್ರಾಲಜಿ ಪ್ರಕಾರ ನೋಡೋದಾದರೆ ಹೂ ಆಲ್ ಗಾಟ್ ಇಂಪ್ಯಾಕ್ಟ್ ಇನ್ ಇದು ಒಂದು ಕೋವಿಡ್ ಮೂಲಕ ಯಾರಿಗೆಲ್ಲ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ರು ಅಂತ ಒಂದು DNA ಆಸ್ಟ್ರಾಲಜಿ ಮೂಲಕ ನೋಡೋದಾದರೆ ಮಕರ ರಾಶಿಗಿರ್ತಕ್ಕಂಥ ಒಂದು ಎನರ್ಜಿ ಬಂದು ಪ್ಲ್ಯಾನೆಟ್ ಎನರ್ಜಿ ಬಂದು ಮಾರ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಮಾರ್ಸ್ ಅಂತಂದರೆ ಯಾವ ಒಂದು ಪ್ರೊಫೆಷನ್ ಹೇಳುತ್ತೆ ಅಂದರೆ ಪೊಲೀಸ್ ಫೋರ್ಸ್ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇರ್ಬೋದು. ನಾವು ಈ ಕೋವಿಡ್ನಲ್ಲಿ ಸಫರಿಂಗ್ಸ್ ಜಾಸ್ತಿ ನೋಡಿರ್ತಕ್ಕಂಥದ್ದು ತುಂಬ ಜನಗಳು ನಮಗಾಗಿ ಕಷ್ಟಪಟ್ಟಿರ್ತಕ್ಕಂಥವ್ರು ಯಾರು ಮೆಡಿಕಲ್ ಫೀಲ್ಡ್ ಮತ್ತು ಪೊಲೀಸ್ ಫೋರ್ಸ್. ಮಾರ್ಸ್ ರಿಲೇಟೆಡ್ ಮಕರ ರಾಶಿಗಿರ್ತಕ್ಕಂಥ ಎನರ್ಜಿ ಒಂದು ಮಾರ್ಸ್. ಸೊ ಆ ಒಂದು ಕಾರಣದಿಂದ ಜಾಸ್ತಿ ಸಫರ್ ಆಗಿರ್ತಕ್ಕಂಥ ಈ 2020ಯಲ್ಲಿ ನಮಗಾಗಿ ಕಷ್ಟ, ನಾವು ಒಂದು ಕ್ವಾರಂಟೈನ್ ಮಾಡೋದಾಗಲಿ, ನಮ್ಮನ್ನು ಸೆಕ್ಯೂರ್ ಮಾಡೋದು, ನಮ್ಮನ್ನ ಸೇಫ್ ಗಾರ್ಡಾಗಿ ಮಾಡಿರ್ತಕ್ಕಂಥ 2 ಫೀಲ್ಡ್ಗಳು ಮೇಜರಾಗಿ ನೋಡೋದಾದರೆ ಮೆಡಿಕಲ್ ಫೀಲ್ಡ್ ಆ್ಯಂಡ್ ಪೊಲೀಸ್ ಫೋರ್ಸ್. ಸೊ ಈ ರೀತಿ ನೋಡಿ DNA ಮೂಲಕ ಕೂಡ ನಾವು ಮುಂಡೇನ್ ಆಸ್ಟ್ರಾಲಜಿ ಮೂಲಕ ಆಗಲಿ DNA ಮೂಲಕ ಆಗಲಿ ನಾವು 100% ಆ್ಯಕ್ಯುರೇಟಾಗಿ ಹೇಳ್ಬೋದು. ಬರೀ ಸೋಷಲ್ ವೈಸ್ ಕಂಟ್ರಿ ವೈಸ್ ಅಂತಲ್ಲ, ವರ್ಲ್ಡ್ ವೈಸಿಂದ ಹಿಡಿದು ನಮ್ಮ ಒಂದು ಪರ್ಸ್ನಲ್ ಹಾರೋಸ್ಕೋಪ್ಗೆ ಕೂಡ ಹೌ ದ ಯೂನಿವರ್ಸ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಅಸ್ ಅಂತ ಕೂಡ ನಾವು ಈಸಿಯಾಗಿ ತಿಳ್ಕೊಳ್ಬೋದು. ಸೊ ಈ ಒಂದು ಕೋವಿಡಿನ ಒಂದು ಪ್ರೆಡಿಕ್ಷನ್ ಪ್ರಕಾರ, ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಫ್ರಮ್ ದಿಸ್ ಫೆಬ್ರವರಿ ಗ್ರ್ಯಾಜುಲಿ ಕಮ್ಮಿ ಆಗುತ್ತೆ. ಮಾಸ್ಕನ್ನು ಹಾಕ್ಕೊಳ್ತಕ್ಕಂಥ ವಿಷಯದಲ್ಲಿ ನವೆಂಬರ್ವರೆಗೂ ಇಟ್ ವಿಲ್ ಕಂಟಿನ್ಯೂ. ಈಗ 2021ನಲ್ಲಿ ಮೇಜರ್ ಟ್ರಾನ್ಸಿಟ್ ಆಗ್ತಕ್ಕಂಥ ಪ್ಲ್ಯಾನೆಟ್ಸಿನ ಮೂಲಕ ಹೇಗೆ ನಮ್ಮ ಒಂದು ಜೀವನದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋದಾದರೆ, ಆ್ಯಕ್ಚುಲಿ ಹೇಳೋದಾದರೆ ನನ್ನ ಒಂದು ರಿಸರ್ಚ್ ಪ್ರಕಾರ ನನ್ನ ಒಂದು ವೀಡಿಯೋಸ್ ಬಂದು ಬೆರಳೆಣಿಕೆ ವೀಡಿಯೋಸೇ ಆಗಿರ್ಬೋದು. ಆದರೆ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಸು ಅಥವಾ ನನ್ನ ಪ್ರೆಡಿಕ್ಷನ್ಸು 100% ನಡೆದಿರ್ತಕ್ಕಂಥದ್ದೇ. ಇಫ್ ಯು ವಾಂಟ್ ಯು ಹ್ಯಾವ್ ಅ ಲುಕ್ ಆನ್ ಮೈ ಪ್ರೀವಿಯಸ್ ವೀಡಿಯೋಸ್. ಯಾಕಂತಂದರೆ ನಾನು ಈ ಬೇರೆ ಜ್ಯೋತಿಷಿಗಳ ಹಾಗೆ ಬರೀ ರಾಶಿಫಲ ಅಥವಾ ಒಂದು ಸಣ್ಣ ಸಣ್ಣ ಪ್ಲ್ಯಾನೆಟ್ಸ್ ಟ್ರಾನ್ಸಿಟ್ ಮೂಲಕ ನಾನು ಹೋಗಿಲ್ಲ. ನಾನು ಕಂಪ್ಲೀಟ್ ರಿಸರ್ಚ್ ಮಾಡಿ ಇಂಥ ಪ್ಲ್ಯಾನೆಟಿಂದ ಈ ರೀತಿ ವರ್ಲ್ಡ್ ವೈಡ್ ಸೋಷಿಯಲ್ ವೈಸ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೇ ನನ್ನ ಮೋಟಿವೇಶನ್ಸ್. ಜಾಸ್ತಿ ವಿಡಿಯೋ ಕೊಡೋದು ಮುಖ್ಯ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಇನ್ಫಾರ್ಮೇಟಿವ್, ಜನಗಳಿಗೆ ಏನಾದರೂ ಒಂದು ನಮ್ಮಿಂದ ಒಂದು ಇನ್ಫಾರ್ಮೇಟಿವ್ ಆಗೋದೇ ನನ್ನ ಒಂದು ಉದ್ದೇಶ. ಸೊ ಈ ಒಂದು ನನ್ನ ರಿಸರ್ಚ್, ಡೀಪ್ ರಿಸರ್ಚ್ ಪ್ರಕಾರ ಶನಿ, ರಾಹು, ಕೇತು ಹಾಗೂ ಗುರುವಿನ ಟ್ರಾನ್ಸಿಟ್ ಹೇಗೆಲ್ಲ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಾದರೆ, ಆ್ಯಕ್ಚುಲಿ ಈಗಿನ ಒಂದು ಕೋವಿಡ್ ಬರೋದಕ್ಕೆ ಕಾರಣ ಏನಂತಂದರೆ ಮೇಜರ್ ರೋಲ್ ಬಂದು ಶನಿ. ಹೇಗೆ ಅಂದರೆ ಒಂದು ಶನಿ ಬಂದು 30 ವರ್ಷಕ್ಕೆ ಅವನ ಒಂದು ಮನೆಗೆ ಬರ್ತಕ್ಕಂಥ ಒಂದೊಂದು ಚಾನ್ಸಸ್ ಇರುತ್ತೆ. ಶನಿ ಒಂದೊಂದು ಮನೆಗೆ ಹೋದಾಗ ಕೂಡ ಆ ಮನೆಯಲ್ಲಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಥವಾ ಆ ಒಂದು ಮನೆಯ ಫ್ಲೇವರ್ ಬಂದು ಆ ಒಂದು ಫ್ಲೇವರ್ನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದೇ ಶನಿಯ ವಿಷಯ. ಅದರಲ್ಲೂ ಏನು ಶನಿಯ ಒಂದು ಸ್ವಗ್ರಹಕ್ಕೆ ಬಂದಾಗ ಮಾಡ್ತಕ್ಕಂಥ ವಿಷಯ ಏನಂದರೆ, ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಒನ್ಸ್ ಫಾರ್ ಆಲ್ ಗಿವರ್ ಒನ್ ಆ್ಯಂಡ್ ಓನ್ಲಿ ಪ್ಲ್ಯಾನೆಟ್ ಅಂತಂದರೆ ಶನಿಯ ಗ್ರಹ. ಸೊ ಈಗ ಹೇಗೆ ನಾವು ಕೋವಿಡನ್ನು ಸಫರ್ ಮಾಡೋದಕ್ಕೆ ಯಾವ ಪ್ಲ್ಯಾನೆಟ್ ಮೇಜರ್ ರೋಲ್ ಅಂದ್ರೇನು ಶನಿಯೇ. ಪನಿಷ್ಮೆಂಟ್ ಆಗೋದಕ್ಕೆ ರಾಹುಕೇತುಗಳು ಕೂಡ ಇನ್ಫ್ಲೂಯೆನ್ಸ್ ಮೋಸ್ಟ್ ಆಫ್ ದ ಮ್ಯಾಲಿಫಿಕ್ ಪ್ಲ್ಯಾನೆಟ್ಸ್. ಅದರಲ್ಲಿನೂ ಮೇಜರ್ ರೋಲ್ ಅಂದರೆ ನಾವು ಮಾಡಿರ್ತಕ್ಕಂಥ ತಪ್ಪು ಏನಂತ ಕನ್ಸಿಡರ್ ಮಾಡಿ ನೋಡೋದಾದರೆ, ಈಗ ಒಂದು 30 ವರ್ಷದ ಅವಧಿಯಲ್ಲಿ ಆಗಲ್ಲ ಅಂದರೆ ಒಂದು 20 ವರ್ಷದ ಹಿಂದೆ ಒಂದು ಕಾರ್ ಅನ್ನೋದೇ ಒಂದು ರಿಚ್ ಪೀಪಲ್ಸ್ಗೆ ಇಟ್ ವಾಸ್ ಮೆಂಟ್ ಫಾರ್ ಓನ್ಲಿ ರಿಚ್ ಪೀಪಲ್ಸ್ ಅಂತಲೇ ಇತ್ತು. ಅಷ್ಟೊಂದು ವೆಹಿಕಲ್ಸ್ಗಳಿರಲಿಲ್ಲ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರ್ತಾ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಈ ಒಂದು ಮರಗಳನ್ನು ಕಡಿತಕ್ಕಂಥದ್ದು ನಮ್ಮ ಒಂದು ಪ್ರಕೃತಿಗೆ ತುಂಬಾ ಹಾರ್ಮ್ಫುಲ್ ಮಾಡಿದ್ದೀವಿ. ಈ ಏರ್ ಪೊಲ್ಯೂಷನ್, ದೊಡ್ಡ ದೊಡ್ಡ ಇಂಡಸ್ಟ್ರೀಸಲ್ಲಿ ಬರ್ತಕ್ಕಂಥ ಸ್ಮೋಕ್, ಆ ಫ್ಯೂಮ್ಸಿಂದ ಕೂಡ ನಮ್ಮ ಒಂದು ಪ್ರಕೃತಿಯನ್ನು ನಾವು ಹಾಳು ಮಾಡಿದ್ದೀವಿ. ಆ ಒಂದು ಏರ್ ಪೊಲ್ಯೂಷನ್ ನಾವು ಜಾಸ್ತಿ ಮಾಡಿದ್ದೀವಿ. ಸೊ ಈ 30 ವರ್ಷಗಳಲ್ಲಿ ನಾವು ಮಾಡಿರೋ ಪಾಪದ ಒಂದು ಕ್ಯಾಲ್ಕುಲೇಷನ್ನೇ ಈಗ ನಾವು 2020ಯಲ್ಲಿ ಶನಿ ಬಂದ ತಕ್ಷಣ ನಮಗೆ ಈ ಒಂದು ಮೇಜರ್ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು, ಅದರಲ್ಲಿ ಡೌಟೇ ಇಲ್ಲ. ಅದಕ್ಕೆ ಏನಾಯಿತು, ನಮಗೆ ಕೂಡ ಏರ್ ಬರ್ತಕ್ಕಂಥದ್ದಲ್ವ, ಇದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ವಾ ನಮಗೆ ಬಂದಿರತಕ್ಕಂಥದ್ದು. ಸೊ ಕಮ್ಯುನಿಕೇಬಲ್ ಡಿಸೀಸ್ ಆಗಿರ್ತಕ್ಕಂಥ ಕೋವಿಡ್ ಆ್ಯಂಡ್ ಲಂಗ್ಸ್, ದಟ್ ಈಸ್ ಆಲ್ಸೋ ಡ್ಯೂ ಟು ಏರ್ ಅಲ್ವಾ, ಏರ್ ಬ್ಲಾಕೇಜ್ ಆರ್ ಸಮಥಿಂಗ್. ಈ ರೀತಿ ಒಂದು ಶನಿಯ ಒಂದು ಮೇಜರ್ ಇಂಪ್ಯಾಕ್ಟಿಂದ ನಮಗೆ
ಈ ರೀತಿ ಸಫರಿಂಗ್ಸ್ ಆಯಿತು ಅಂತ ಹೇಳ್ಬೋದು. ಈ ಶನಿ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ಅವನು ಈ ಒಂದು ಸ್ವಗ್ರಹವಾದ ಅವನ ಒಂದು ಪ್ಲೇಸ್ಮೆಂಟ್ನಲ್ಲಿರುವಾಗ ಹಿ ಗಿವ್ಸ್ ಮೋರ್ ಪವರ್ಫುಲ್. ಅವರು ಪವರ್ಫುಲ್ ಆಗಿರ್ತಕ್ಕಂಥ ಕಾರಣದಿಂದ ಯಾರೇ ಆಗಲಿ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ಇದು ಯೂನಿವರ್ಸಲ್ ಆಗಾಯಿತು. ಯಾಕಂತಂದರೆ ನಾವು ಪ್ರಕೃತಿನ ಹಾಳು ಮಾಡಿರೋ ಒಂದು ಕಾರಣಕ್ಕೆ ಈ ರೀತಿ ಪನಿಷ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದು ಏನೇ ಆದ್ರೂ ಈಗ ಶ್ರವಣ ನಕ್ಷತ್ರಕ್ಕೆ ರೀಚ್ ಆಗ್ತಾ ಇರೋದು ಇವಾಗ ಶನಿ. ಈ ಒಂದು ಮೂಲಕ ಕೋವಿಡ್ ಬಂದು ಸಪ್ರೆಸ್ ಆಗುತ್ತೆ. ಆಲ್ರೆಡಿ ವಿ ಸಫರ್ಡ್ ಅ ಲಾಟ್ ಅಲ್ವಾ. ಸೊ ಆ ಒಂದು ಮುಂದಿನ ಒಂದು ತಿಂಗಳುಗಳಲ್ಲೆಲ್ಲ ಕೋವಿಡ್ ಬಂದು ಸಪ್ರೆಸ್ ಆಗುತ್ತೆ. ಸೊ ಈಗ ಮೇಜರ್ ಪ್ಲ್ಯಾನೆಟ್ ಆಗಿರ್ತಕ್ಕಂಥ ಗುರುವಿನ ಟ್ರಾನ್ಸಿಟಿಂದ 2021 ಏನಾಗುತ್ತೆ ಅಂತ ನೋಡೋಣ. ಈ 2021 ಗುರುವಿನ ಒಂದು ಟ್ರಾನ್ಸಿಟ್ ಮೂಲಕ ನೋಡೋದಾದರೆ, ಗೋಲ್ಡ್ ರೇಟ್ ಬಗ್ಗೆ ಗುರು ಬಂದು ಮಕರ ರಾಶಿಯಲ್ಲಿ ನೀಚ ಭಂಗವಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ನಮ್ಮ ಒಂದು ಗೋಲ್ಡ್ ರೇಟು ಇದರಿಂದ ಏನಾಗುತ್ತೆ ಅಂದರೆ, ಗೋಲ್ಡ್ ರೇಟ್ ಬಂದು ಫ್ಲಕ್ಚುಯೇಷನ್ಸ್ ಇರುತ್ತೆ. ಫ್ಲಕ್ಚುಯೇಷನ್ಸ್ ಸಡನ್ಲಿ ನಾವು ಹಿಂದೆಂದೂ ಕಾಣದಂಥ ಒಂದು ಫ್ಲಕ್ಚುಯೇಷನ್ಸು, ಸಡನ್ಲಿ ಇಟ್ ಮೇ ಗೋ ಟು ಹೈಯರ್ ಅಥವಾ ತುಂಬಾ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ಸು ಗೋಲ್ಡ್ ರೇಟಿನ ವಿಷಯದಲ್ಲಿ. ಅದೇ ರೀತಿ ಈ ಸ್ಪಿರಿಚುವಲ್ ಆಗಿದ್ದೀನಿ ಅಂತ ಹೇಳ್ಕೊಳ್ತಿರ್ತಕ್ಕಂಥ ಫೇಕ್ ಆಸ್ಟ್ರಾಲಜರ್ಸ್ ಬಂದು ಪನಿಷ್ ಆಗೇ ಆಗ್ತಾರೆ ಈ 2021. ಅದೇ ರೀತಿ ಮಕ್ಕಳುಗಳಲ್ಲಿ ಎಸ್ಪೆಷಲಿ ಒಂದು 13, 14, 15 ಇಯರ್ಸ್ ಇರ್ತಕ್ಕಂಥ ಮಕ್ಕಳುಗಳಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರ್ತಕ್ಕಂಥದ್ದು 2021. ಅದೇ ರೀತಿ ಮಕ್ಕಳುಗಳು ಸ್ವಲ್ಪ ಅಬ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಇದರಲ್ಲಿ ಸೆಕ್ಷುವಲ್ ಅಬ್ಯೂಸ್ಮೆಂಟ್ಸ್ ಇರ್ಬೋದು, ಅಥವಾ ಮಕ್ಕಳುಗಳ ಸಫರಿಂಗ್ಸ್ನ ನಾವು ತುಂಬಾ ನೋಡ್ತಕ್ಕಂಥ ಚಾನ್ಸಸ್ ಈ ಒಂದು 2021 ಬರುತ್ತೆ. ಅದೇ ರೀತಿ ಈ ಒಂದು ಧರ್ಮ ಕರ್ಮಾಧಿಪತಿ ಯೋಗ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಗುರುವಿನ ಟ್ರಾನ್ಸಿಟ್ ಮೂಲಕ ಹೇಳೋದಾದರೆ, ಈ ಒಂದು 2021 ನಾವೆಲ್ಲರೂ ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ತೀವಿ. ಅಂದರೆ ಜಾಸ್ತಿ ಸ್ಪಿರಿಚುಯಾಲಿಟಿ ಅಥವಾ ಮೆಡಿಟೇಷನ್ಸ್ ಮಾಡ್ತಕ್ಕಂಥದ್ದು ಜಾಸ್ತಿ. ನಾವು ಟೆಂಪಲ್ ರನ್ ಮಾಡ್ತೀವಿ, ಲಾಂಗ್ ಡಿಸ್ಟೆನ್ಸ್. ಈಗ ಪಿಲಿಗ್ರಿಮ್ಸ್ ಅಂತೆ ಆ ಒಂದು ಲೆವೆಲ್ವರೆಗೂ ನಾವು ಹೋಗಬೇಕು, ಆ ದೇವರು ನೋಡಬೇಕು. ಈವನ್ ದೇವರ ಬಗ್ಗೆ ಒಂದು ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥವರು ಕೂಡ ಜಾಸ್ತಿ ಟ್ರಾವೆಲ್ ಮಾಡ್ತಕ್ಕಂಥದ್ದು ಈ ಒಂದು 2021 ಈ ಟೂರಿಸ್ಟ್ ಜನಗಳಿಗೆ ಒಳ್ಳೆಯ ಹಣ ವರಮಾನ ಅಂತಲೇ ಹೇಳ್ಬೋದು. ಯಾಕಂದರೆ ಕೋವಿಡ್ನಲ್ಲಿ ನಾವೆಲ್ಲ ಫೆಡಪ್ ಆಗಿಬಿಟ್ಟಿದ್ದೀವಿ. ಈಗ ಎಲ್ಲರ ಒಂದು ಮೆಂಟಾಲಿಟಿ ಏನಂತಂದರೆ, ವಿ ಹ್ಯಾವ್ ಟು ಗೋ ಔಟ್, ಏನೋ ಒಂದು. ಯಾಕಂತಂದರೆ ಈ ಎಲ್ಲ ಗುರು, ಶನಿ ಹಾಗೂ ರಾಹು, ಶ್ರವಣ ಅಂತಕ್ಕಂಥದ್ದು ಮೂನ್ ಅಂತ ಹೇಳುತ್ತೆ. ಸೊ ಮೂನ್ ಅಂದರೆ ಏನು, ಒಂದು ಪ್ಲೇಸ್ನಲ್ಲಿ ದ ರೋಮಿಂಗ್ ಸುತ್ತಾಟಗಳನ್ನು ನಾವು ಎಲ್ಲರೂ ಇಷ್ಟಪಡ್ತೀವಿ. ಜಾಸ್ತಿ ನಮ್ಮಲ್ಲಿ ಎಕ್ಸ್ಪೆಂಡಿಚರ್ಸ್ ಆಗ್ತಕ್ಕಂಥದ್ದೇ ಈ ಒಂದು ಟೂರ್ಸ್ ಇರ್ಬೋದು, ಟ್ರಾವೆಲ್ಸಿನ ಮೂಲಕ ನಾವು ಹಣಗಳನ್ನು ವ್ಯಯ ಮಾಡ್ತಕ್ಕಂಥದ್ದು ಈ ಗುರುವಿನ ಗೋಚಾರದ ಮೂಲಕ ವಿ ಕ್ಯಾನ್ ಫೈಂಡ್ ಔಟ್. ಅದೇ ರೀತಿ ರಾಹುಕೇತುವಿನ ಒಂದು ಟ್ರಾನ್ಸಿಟ್ ಮೂಲಕ 2021 ಏನೆಲ್ಲ ಇಂಪ್ಯಾಕ್ಟ್ ಅಂತ ನೋಡೋದಾದರೆ, ರಾಹು ಬಂದು 3ನೇ ಮನೆಯಲ್ಲಿತ್ತು ಇಷ್ಟು ದಿನ ಅಕಾರ್ಡಿಂಗ್ ಟು ಝೋಡಿಯಾಕ್. ಸೊ ಆ 3ನೇ ಮನೆಯಲ್ಲಿದ್ದಾಗ ಏನಾಯಿತು, ವಿ ಆಲ್ ಯೂಸ್ ಟು ಯೂಸ್ ಮಾಸ್ಕ್ ಆ್ಯಂಡ್ ಆಲ್. ಇವಾಗಿನ ಇದರಲ್ಲಿ ಏನಾಗುತ್ತೆ, ಈ ಒಂದು ಟ್ರಾನ್ಸಿಟ್ ಮೂಲಕ ಏನಂದರೆ, ನಾವೆಲ್ಲರೂ ತುಂಬ ಹೈಜಿನಿಕ್ ಫುಡ್ ತಿಂತಕ್ಕಂಥ ಒಂದು ವಿಷಯ ಬರುತ್ತೆ ಇಲ್ಲಿ. ಸೊ ಹೇಗೆ ಅಂತಂದರೆ, ಯಾವುದೇ ಒಂದು ಫುಡ್ಡು ಸೆಕೆಂಡ್ ಹೌಸ್ ಅಂತಕ್ಕಂಥದ್ದು ನಮ್ಮ ಊಟ, ನಾವು ಮಾಡ್ತಕ್ಕಂಥ ಇನ್ಟೇಕ್ ಅಂತ ಬರುತ್ತೆ. ಸೊ ನಾವೆಲ್ಲರೂ ಹೈಜಿನಿಕ್ಕಾಗಿ ಒಂದು ಹೆಲ್ತ್ ಕಾನ್ಷಿಯಸ್ ಬರ್ತಕ್ಕಂಥದ್ದು 2021 ಜಾಸ್ತಿ. ಈಗ ಆನ್ಲೈನಲ್ಲಿ ತೊಗೊಳ್ಳೋದು, ಸ್ವಿಗ್ಗಿ ಅದು ಇದು ಆ ರೀತಿ ಒಂದು ಫುಡ್, ಜಂಕ್ ಫುಡ್ಸ್ನ ಆಟೋಮೆಟಿಕಲಿ ವಿ ಆರ್ ಗೋಯಿಂಗ್ ಟು ಅವಾಯ್ಡ್ ಇನ್ 2021. ತುಂಬ ಹೈಜೆನಿಕ್ ಆಗಿರಬೇಕು, ಒಳ್ಳೆ ಫುಡ್ ತೊಗೊಳ್ಬೇಕು ಅನ್ನೋದು ಹೆಲ್ತ್ ಕಾನ್ಷಿಯಸ್ ಬಂದು ಎಲ್ಲರಿಗೂ ಬರ್ತಕ್ಕಂಥ ವಿಚಾರ ಈ ಒಂದು ರಾಹುವಿನ ಟ್ರಾನ್ಸಿಟ್ ಮೂಲಕ 2021. ಅದೇ ರೀತಿ ನಮ್ಮ ಇನ್ಕಮಿಗೆ ಪೆಟ್ಟು. ದಯವಿಟ್ಟು ಈ ಒಂದು 2021 ಒಳ್ಳೆ ಇನ್ಕಮ್ ಬರುತ್ತೆ ಅಂತ ಯಾರಾದರೂ ಹೇಳಿದರೆ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವುದೇ ಒಂದು ಇನ್ಕಮ್ ಗ್ರ್ಯಾಜುವಲ್ಲಾಗಿ ನಾವು ಮುಂದೆ ಬರ್ತೀವಿ ಹೊರತು ಈ 2021 ನಮಗೆ ಬರ್ತಕ್ಕಂಥ ಯಾವುದೋ ಒಂದು ಇನ್ಕಮ್ನಲ್ಲಿ ಸ್ವಲ್ಪ ಕೊರತೆ ಇರುತ್ತೆ. ಯಾಕಂತಂದರೆ ಸೆಕೆಂಡ್ ಹೌಸ್ ಈಸ್ ಅ ರಾಹು. ಅದೇ ರೀತಿ ಈ ರಾಹುವಿನ ಇಂಪ್ಯಾಕ್ಟ್ ಏನು ಮಾಡುತ್ತೆ ಅಂತಂದರೆ, ರೈತರ ಹೋರಾಟ ಬಂದು ನ್ಯಾಷನಲ್ ಲೆವೆಲ್ಗೆ ತುಂಬಾ ಅಗ್ರೆಸಿವ್ ಆಗ್ತಕ್ಕಂಥ ಚಾನ್ಸಸ್ ಈ 2021 ಇದೆ. ರೈತರ ಅವರ ಒಂದು ಬೆಳೆಗೆ ಸರಿಯಾದ ಒಂದು ಬೆಲೆ ಇಲ್ಲದೆ ಇರತಕ್ಕಂಥದ್ದಾಗ್ಬೋದು, ಅವರಿಗೆ ಒಂದು ನ್ಯಾಯ ಸಿಗದೇ ಇರೋ ಒಂದು ಕಾರಣಕ್ಕೆ ತುಂಬಾ ಜನಗಳು
ಈ ಒಂದು ರೈತರ ಹೋರಾಟದ ಒಂದು ಅದು ತುಂಬಾ ಅಗ್ರೆಸಿವ್ ಆಗಿ ಇರುತ್ತೆ ಈ ಒಂದು ರಾಹುವಿನ ಟ್ರಾನ್ಸಿಟ್ ಮೂಲಕ. ಈಗ ಕೇತುವಿನ ಟ್ರಾನ್ಸಿಟ್ ಏನೆಲ್ಲ ಮಾಡುತ್ತೆ ಅಂತ ನೋಡೋದಾದರೆ, ಕೇತು ಆಬ್ವಿಯಸ್ಲಿ ಯಾವಾಗಲೂ ನೆಗೆಟಿವೇ ಕೊಡ್ತಕ್ಕಂಥದ್ದು. ಮೇಜರ್ ಆಪ್ರೇಷನ್ಸ್ ನಡೀತಕ್ಕಂಥದ್ದು ಜಾಸ್ತಿ ಇರುತ್ತೆ. ಯುಟರಸ್ ರಿಮೂವಲ್ ಇರ್ಬೋದು, ಅಥವಾ ಆಕ್ಸಿಡೆಂಟಲ್ಲಾಗಿ ಒಂದು ಮೇಜರ್ ಆಪರೇಷನ್ಸ್, ಮೇಜರ್ ಸರ್ಜರೀಸ್ ನಡೀತಕ್ಕಂಥದ್ದು. ಹಿಸ್ಟರೆಕ್ಟಮಿ ಅಂತೂ 90% ಜಾಸ್ತಿ ಇರುತ್ತೆ ಇವಾಗಿನ ಒಂದು ಕೇತು ಟ್ರಾನ್ಸಿಟ್ 2021 ಸೊ ಆದಷ್ಟು ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತಾ ಇರಿ. ಸೊ ಯು ಕ್ಯಾನ್ ಕಂಟ್ರೋಲ್ ದ ಹಿಸ್ಟರೆಕ್ಟಮಿ ಆರ್ ವಾಟ್. ಸೊ ಅದೇ ರೀತಿ ಈಸೋತೆರಿಕ್ ನಾಲೆಡ್ಜ್ ಇರ್ತಕ್ಕಂಥದ್ದು ಹೊರಗೆ ಬರುತ್ತೆ ಈ ಒಂದು ಟ್ರಾನ್ಸಿಟ್ ಮೂಲಕ. ಯಾವುದೋ ಒಂದು ಹಿಡ್ಡನ್ ಸೀಕ್ರೆಟ್ಸ್ ಇರ್ತಕ್ಕಂಥದ್ದು ಜನರಲ್ ಪೀಪಲ್ಸ್ಗೆಲ್ಲ ತಿಳಿತಕ್ಕಂಥದ್ದು. ಅದೇ ರೀತಿ ವ್ಯಾಕ್ಸಿನೇಷನ್ 2021 100% ವಿ ವಿಲ್ ಗೆಟ್ ಅ ವ್ಯಾಕ್ಸಿನೇಷನ್ ಫಾರ್ ದ ಕೋವಿಡ್. ಅದೇ ರೀತಿ ಇನ್ಫ್ಯಾಕ್ಟ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಸೊ ವ್ಯಾಕ್ಸಿನೇಷನ್ ವಿಲ್ ಬಿ ಗೆಟಿಂಗ್ ಇನ್ 2021. ಈಗ ವರ್ಲ್ಡ್ ವೈಡ್ ನೋಡಿ ಆಯಿತು, ಸೋಷಲ್ ವೈಸ್ ನೋಡಿ ಆಯಿತು. ಈಗ ನಮ್ಮ ಒಂದು ಜಾತಕಗಳ ವಿಶ್ಲೇಷಣೆ ಮಾಡಿದ್ರೆ 2021 ಯಾವ ನಕ್ಷತ್ರಗಳಿಗೆ ಒಳ್ಳೆಯದಾಗತ್ತೆ, ಯಾವ ಒಂದು ಲಗ್ನಗಳಿಗೆ ಒಳ್ಳೆಯದಾಗತ್ತೆ ಅಂತ ನೋಡೋದಾದರೆ, ನೆಗೆಟಿವ್ ಆರ್ ಪಾಸಿಟಿವ್ ನೋಡೋದಾದರೆ, ಸೊ 27 ನಕ್ಷತ್ರದಲ್ಲಿ ಈ ಒಂದು ಪುನರ್ವಸು, ವಿಶಾಖ, ಪೂರ್ವಭಾದ್ರ ಹಾಗೂ ಭರಣಿ, ಪೂರ್ವ ಫಾಲ್ಗುಣಿ, ಪೂರ್ವಾಷಾಢ ಈ 6 ನಕ್ಷತ್ರಗಳಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಈ 2021 ಜಾಸ್ತಿ ಚಾನ್ಸಸ್ ಇದೆ. ಅದೇ ರೀತಿ ಲಗ್ನದ ರೀತಿಯಲ್ಲಿ ನೋಡೋದಾದರೆ, ನಾನು ರಾಶಿಗೆ ಅಷ್ಟು ಒತ್ತು ಕೊಡೋದಿಲ್ಲ. ಯಾಕಂತಂದರೆ ರಾಶಿ ಫಲಗಳು ವರ್ಕೌಟ್ ಆಗಲ್ಲ. ಯಾಕಂತಂದರೆ ನೀವೇ ನೋಡಿರ್ಬೋದು 2020 ಯಾರಾದರೂ ಎಲ್ಲರೂ ದಿನ ಭವಿಷ್ಯ ಹೇಳ್ಕೊಂಡೇ ಬಂದರೂ ಇವ್ರಿಗೆ ಪ್ರಮೋಷನ್ ಸಿಗುತ್ತೆ, ಇವ್ರಿಗೆ ಚೈಲ್ಡ್ ಬರ್ತ್ ಆಗುತ್ತೆ, ಇವ್ರು ಪಾಸ್ಔಟ್ ಆಗ್ತಾರಂತ ಎಷ್ಟೋ ಪ್ರೆಡಿಕ್ಷನ್ಸು ರಾಶಿ ಫಲಗಳಲ್ಲಿ ಎಷ್ಟೋ ಜ್ಯೋತಿಷಿಗಳು ಹೇಳಿದ್ದಾರೆ. ಅದು ಯಾವುದು ವರ್ಕ್ ಆಗಿಲ್ಲ. ಬಿಕಾಸ್ ನಾವು ಕೆಲಸಕ್ಕೆ ಹೋಗಿಲ್ಲ, ಪ್ರಮೋಷನ್ಸ್ ಹೇಗೆ ಸಿಗುತ್ತೆ? ಮಕ್ಕಳುಗಳು ಸ್ಕೂಲ್ಗೆ ಹೋಗಿಲ್ಲ, ಹೇಗೆ ನಮಗೆಲ್ಲ ರಿಸಲ್ಟ್ ಸಿಗೋ ಚಾನ್ಸಸ್ ಇದೆ ಅಲ್ಲ. ಈ ರೀತಿ ನಾವು ಇಂಡಿವಿಜುವಲ್ ಹಾರೋಸ್ಕೋಪ್ನ ನೋಡಿದಾಗ ಮಾತ್ರನೇ ಗೊತ್ತಾಗುತ್ತೆ. ಇದರಲ್ಲಿ ಕೂಡ ನಮ್ಮ ದಶಾಭುಕ್ತಿಗಳೇನಾದರೂ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಆದರೆ ಈ ಒಂದು ಇಂಪ್ಯಾಕ್ಟ್, ಬ್ಯಾಡ್ ಇನ್ಫ್ಲೂಯೆನ್ಸ್ ಬಂದು ಕಡಿಮೆ ಆಗುತ್ತೆ. ಸೊ ಈ ರೀತಿ ಈ ಒಂದು 6 ನಕ್ಷತ್ರಗಳಿಗೆ ತೊಂದರೆ ಆಗ್ತಕ್ಕಂಥದ್ದು. ಇನ್ನು ಲಗ್ನದ ರೀತಿಯಲ್ಲಿ ನೋಡೋದಾದರೆ ಮಿಥುನ ಲಗ್ನ, ಸಿಂಹ ಲಗ್ನ ಹಾಗೂ ಕುಂಭ ಲಗ್ನಕ್ಕೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗ್ತಕ್ಕಂಥದ್ದು ಈ 2021. ಸೊ ಇದಕ್ಕೆ ಪರಿಹಾರ ನನ್ನ ಕ್ಲೈಂಟ್ಸ್ಗೆ ಹೇಳೋ ರೀತಿಯಲ್ಲೇ ಈ ಒಂದು ಸಿಂಪಲ್ ಪರಿಹಾರ ಏನಂತಂದರೆ, ಮಿಥುನ ರಾಶಿ ಆದರೂ ಕನ್ಸಿಡರ್ ಮಾಡಿ, ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರಿಗೆ ಈ ಒಂದು ಇಂಪ್ಯಾಕ್ಟಿಂದ ಹೊರಗೆ ಬರಬೇಕಾದ್ರೆ ಈ ಮಿಥುನ ರಾಶಿಯಲ್ಲಿ ಮಿಥುನ ಲಗ್ನದವರಿಗೆ 8ನೇ ಮನೆಯಲ್ಲಿ ಟ್ರಾನ್ಸಿಟ್ ನಡೀತಕ್ಕಂಥದ್ದು. ಇದೇನು ಹೇಳುತ್ತೆ ಅಂದರೆ 8ನೇ ಮನೆಯನ್ನು ಸೂಚಿಸುತ್ತೆ. ನಮ್ಮ ಆಸ್ಟ್ರಾಲಜಿ ಮೂಲಕ 6, 8, 12 ಬ್ಯಾಡ್ ಅಂತ ಹೇಳ್ತೀವಿ. ಆದರೂ ಸರ್ಟನ್ ಕೈಂಡ್ ಆಫ್ ಅ ಯೋಗಾಸ್ ಆರ್ ಸಮಥಿಂಗ್ ಇದ್ದರೆ ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಇವರಿಗೆ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ 8ನೇ ಮನೆ ಟ್ರಾನ್ಸಿಟ್ ಆಗ್ತಾ ಇರೋ ಒಂದು ಕಾರಣಕ್ಕೆ ಏನು ಮಾಡಬೇಕು, ಇವರು ಯಾವುದಾದ್ರೂ ಒಂದು ವೆಹಿಕಲ್ ಇನ್ಶೂರೆನ್ಸ್ ತೊಗೊಳ್ಳೋದ್ರಿಂದ ಈ ಪ್ರಾಬ್ಲಮಿಂದ ಸಾಲ್ವ್ ಆಗುತ್ತೆ. ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು, ಯಾವುದಾದ್ರೂ ಒಂದು ಹೆಲ್ತ್ ಇನ್ಶೂರೆನ್ಸು, LIC ಮಾಡಿಸ್ತಕ್ಕಂಥ ಒಂದು ವಿಚಾರದಿಂದ ಈ ಒಂದು 2021 ಇವರಿಗೆ ಫೇವರಬಲ್ ಆಗುತ್ತೆ. ಆದರೂ ನಾವು LIC ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ, ದೆರ್ ಇಸ್ ನೋ ನೀಡ್ ಆಫ್ ಇನ್ಶೂರೆನ್ಸ್ ಅಂತ ಹೇಳೋದಾದರೆ, ಯಾವುದಾದ್ರೂ ಆ್ಯಕ್ಸಿಡೆಂಟಲ್ಲಿ ಆಗಿರ್ತಕ್ಕಂಥ ಒಂದು ಡೆತ್ಗೆ ಸಪೋರ್ಟಿವ್ ಆಗೋದು, ಅವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಅಥವಾ ಆ್ಯಕ್ಸಿಡೆಂಟ್ ಪರ್ಸನಿಗೆ ಒಂದು ಮೆಡಿಕೇಷನ್ಸ್ ತಂದು ಕೊಡೋದು, ಒಂದು ಫಸ್ಟ್ ಏಡ್ ಮಾಡೋದು, ಈ ಮೂಲಕ ಕೂಡ ಈ ಒಂದು ಪ್ರಾಬ್ಲಮಿಂದ ಹೊರಗೆ ಬರ್ಬೋದು. ಅದೇ ರೀತಿ ಈಗ ಸಿಂಹ ಲಗ್ನದವರಿಗೆ ಯಾವ ರೆಮಿಡಿ ಮಾಡ್ಕೊಳ್ಬೋದು ಅನ್ನೋದರೆ, ಸಿಂಹ ಲಗ್ನಕ್ಕೆ 6ನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲಿ ನೀವು ಆದಷ್ಟು ಯಾವುದಾದ್ರೂ ಒಂದು ಸಣ್ಣ ಒಂದು ಸಾಲದಲ್ಲಿದ್ದಲ್ಲಿ ಈ ಒಂದು ಪ್ರಾಬ್ಲಮಿಂದ ಹೊರಗೆ ಬರ್ಬೋದು. ಸಾಲ ಅಂತಕ್ಕಂದರೆ ಆಲ್ರೆಡಿ ನಾವು ಸಾಲದಲ್ಲಿದ್ದೀವಿ ಅಂತ ಅನ್ನೋದಾದರೆ ಅಟ್ಲೀಸ್ಟು ಒಂದು ಆಗಾಗ ಒಂದು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಏನಾದರೂ ಸುಮ್ಮನೆ ಒಂದು ಹಾಸ್ಪಿಟಲ್ ವಿಸಿಟ್ ಕೊಡೋದು, ಒಂದು ಜನರಲ್ ಹೆಲ್ತ್ ಚೆಕಪ್ ಮಾಡಿಸೋದು, ಇದರಿಂದ ಪ್ರಾಬ್ಲಮಿಂದ ಸಾಲ್ವ್ ಆಗುತ್ತೆ. ಅದೇ ರೀತಿ ಇವಾಗ ಕುಂಭ ಲಗ್ನದವ್ರಿಗೆ ಏನು ಪ್ರಾಬ್ಲಮ್, ಅವರಿಗೆ ಬಂದು 12ನೇ ವ್ಯಯಸ್ಥಾನದಲ್ಲಿ ಈಗ ನಡೀತಕ್ಕಂಥ ಒಂದು
ಟ್ರಾನ್ಸಿಟ್. ಸೊ ಇವ್ರೇನು ಮಾಡಬೇಕು, ಅವ್ರಿಗೆ ಯಾವಾಗ ಫ್ರೀ ಆಗುತ್ತೆ ಆ ಥರ ಸಮಯದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ಲಿರ್ತಕ್ಕಂಥ ಪೇಷಂಟ್ಗಳಿಗೆ ಒಂದು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು, ಏನೋ ಅವ್ರಿಗೆ ಒಂದು ಮೆಡಿಕೇಷನ್ಸ್ ಕೊಡಿಸ್ತಕ್ಕಂಥದ್ದು, ಈ ಒಂದು ರೀತಿಯ ಒಂದು ಪರಿಹಾರದ ಮೂಲಕ ಇವರು ಪ್ರಾಬ್ಲಮಿಂದ ಹೊರಗೆ ಬರ್ಬೋದು. ಈ ರೀತಿ ಒಂದೊಂದು ಇದು ಆ್ಯಕ್ಚುಲಿ ಈ 6-8-12 ಅಂತಕ್ಕಂಥದ್ದು ಇದರ ಒಂದು ಫಾರ್ಮುಲಾ ಅಥವಾ ತಾತ್ಪರ್ಯ ಏನು ಅಂತ ನೋಡೋದಾದರೆ, ಒಂದು ನಾವು ಇವಾಗ 6 ಅಂತಕ್ಕಂದರೆ ಇವಾಗ ನಾವು ಹಾಸ್ಪಿಟಲಲ್ಲಿ ಇರಬೇಕಾಗತ್ತೆ, ಒಂದು ಮೆಡಿಕಲ್ ಫೀಲ್ಡ್ನಲ್ಲಿ ವರ್ಕ್ ಮಾಡಬೇಕಾಗತ್ತೆ, ಅದರ್ವೈಸ್ ನಾವು ಪೇಷಂಟ್ ಆಗಿ ಹೋಗ್ತೀವಿ. ಇಫ್ ಇಟ್ ಇಸ್ 6th ಇಸ್ ಬ್ಯಾಡ್. ಅದೇ ರೀತಿ ಕಲಿಯುಗಕ್ಕೆ ಆಗಲಿ ಯಾವುದೇ ಒಂದು ಯುಗಕ್ಕಾಗಲಿ ನಾವು ದಾನ ಧರ್ಮದ ಮೂಲಕ ಮಾತ್ರನೇ ನಮ್ಮ ಒಂದು ಬ್ಯಾಡ್ ಎನರ್ಜಿಯಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ. ಈ ರೀತಿ ನೋಡಿ ದೊಡ್ಡ ಹೋಮ ಹವನ ಇದು ಯಾವುದೂ ನೆಸೆಸಿಟಿ ಇಲ್ಲ. ನಾವು ಮಾಡ್ತಕ್ಕಂಥ ಒಂದು ದಾನ ಧರ್ಮದ ಮೂಲಕ ನಾವು ಏನೇ ಒಂದು ತಪ್ಪು ಮಾಡಿದರೂ ನಾವೊಬ್ಬರಿಗೆ ಒಂದು ಒಳ್ಳೆಯದನ್ನು ಮಾಡೋದ್ರ ಮೂಲಕ ನಾವು ವಿ ಕ್ಯಾನ್ ಗೆಟ್ ರಿಡ್ ಆಫ್ ಆಲ್ ದ ಪ್ರಾಬ್ಲಮ್ಸ್. ಅದೇ ರೀತಿ ಈ ಒಂದು 2021 ಈ ಮಕರ ರಾಶಿಯಲ್ಲಿ ಈ ಒಂದು ಮೇಜರ್ ಟ್ರಾನ್ಸಿಟ್ ನಡೀತಕ್ಕಂಥದ್ದು. ಈ ಒಂದು ಕಾರಣದಿಂದ ಈ ಒಂದು ಲ್ಯಾಂಡ್ ಆ್ಯಂಡ್ ವಾಟ್ರಿ ಸೈನ್ ಆಗಿರ್ತಕ್ಕಂಥ ಮಕರ, ಈ ಮಕರದಲ್ಲಿರ್ತಕ್ಕಂಥ ಶನಿ ಈಗ ಒಂದು ಶ್ರವಣ ನಕ್ಷತ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಆ ಶ್ರವಣಕ್ಕೆ ಅಧಿಪತಿ ಯಾರು ಅಂತಂದರೆ ವಿಷ್ಣು. ಸೊ ಈ ಒಂದು ಏನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲ ಪ್ರಾಬ್ಲಮಿಂದ ನಾವು ನ್ಯೂಟ್ರಲ್ ಆಗಿರಬೇಕು ಅನ್ನೋದಾದರೆ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಪಠಿಸಿದಲ್ಲಿ, ಅಥವಾ ಇಫ್ ವಿ ಹಿಯರ್ ದ ಮಂತ್ರಾಸ್, ಅಥವಾ ಆ ಒಂದು ಪಿಕ್ಕನ್ನು ನಮ್ಮ ಡೆಸ್ಕ್ಟಾಪ್ ಆಗಿನೋ ಅಥವಾ DP ಆಗಿನೋ ಅಥವಾ ನಮ್ಮ ಮನೆಯಲ್ಲಿ ಒಂದು ಫೋಟೋ ಆಗಿ ಇಟ್ಕೊಂಡು ಈ ಒಂದು 2021 ಇಟ್ ಈಸ್ ಅ ವೆರಿ ವೆರಿ ಎಫೆಕ್ಟಿವ್ ರೆಮಿಡೀಸ್ ಅಂತಲೇ ಹೇಳ್ಬೋದು. ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಆದಷ್ಟು ನೀವು ಲಿಸನ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಗಜೇಂದ್ರ ಮೋಕ್ಷ ಸ್ತೋತ್ರ ಅಂತಂದರೆ ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ವಿಲ್ ಎಫೆಕ್ಟ್ ವೆರಿ ವೆಲ್ ಅಂತ ಹೇಳ್ಬೋದು. ಅದೇ ರೀತಿ ಇನ್ನು ನಿಮಗೆ ಬೇರೆ ರೀತಿಯಲ್ಲಿ ಪರಿಹಾರ ಅಂತ ನೋಡೋದಾದರೆ, ಜನರಲಿ ಈಗ ಒಳ್ಳೆ ಟೈಮ್ ಇರೋರಿಗೆ ಇನ್ನೂ ಬೂಸ್ಟಪ್ ಆಗಬೇಕು ಅಂತ, ಅಥವಾ ಕೆಟ್ಟ ಟೈಮಲ್ಲಿರೋರಿಗೆ ಇನ್ನು ಸ್ವಲ್ಪ ಒಂದು ಬ್ಯಾಡ್ ಇನ್ಫ್ಲುಯೆನ್ಸ್ ಕಡಿಮೆ ಆಗಬೇಕು ಅನ್ನೋದಾದರೆ ಸಿಂಪಲ್ಲಾಗಿ ಈ ಒಂದು ಕೋತಿಗಳಿಗೆ ಮಂಕೀಸ್ಗೆ ಸ್ವಲ್ಪ ಫುಡ್ಡನ್ನು ಕೊಡೋದು, ಅಥವಾ ಅದಕ್ಕೆ ಶೆಲ್ಟರ್ ಏನಾದರೂ ಒಂದು ಅವಶ್ಯಕತೆ ಇದ್ದಲ್ಲಿ ಅದಕ್ಕೆ ಒಂದು ಕಂಫರ್ಟ್ ಮಾಡೋದ್ರಿಂದ ಕೂಡ ಇಟ್ಸ್ ಅ ವೆರಿ ವೆರಿ ಗುಡ್ ರೆಮಿಡಿ ಇನ್ 2021 ಈ ಒಂದು ಶನಿಯ ಒಂದು ಇನ್ಫ್ಲೂಯೆನ್ಸ್ ಅಥವಾ ಈ ಒಂದು ಬ್ಯಾಡ್ ಇನ್ಫ್ಲೂಯೆನ್ಸಿಂದ ಹೊರಗೆ ಬರೋದಕ್ಕೆ. ಈ ರೀತಿ 2021 ರಿಯಲ್ ಎಸ್ಟೇಟ್ ಹೇಗಿರುತ್ತೆ ಅಂತ ನೋಡೋದಾದರೆ, ನವೆಂಬರ್ 2021 ನಂತರ ರಿಯಲ್ ಎಸ್ಟೇಟ್ ಬೂಮಪ್ ಆಗೋ ಚಾನ್ಸಸ್ಗಳು ತುಂಬಾ ಇದೆ. ಯಾಕಂತಂದರೆ ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಚಾರ್ಟ್ ಪ್ರಕಾರ ನೋಡೋದಾದರೆ, ರಿಷಭವಾಗಿ ಕನ್ಸಿಡರ್ ಮಾಡಿದರೆ 4th ಪ್ಲೇಸ್ ಬಂದು ಸಿಂಹಕ್ಕೆ ಗುರುವಿನ ಆಸ್ಪೆಕ್ಟ್ ಇರ್ತಕ್ಕಂಥದ್ದು. ಈ ಒಂದು ಕಾರಣದಿಂದ ಈಗ 6 ವರ್ಷದ ಹಿಂದೆ ಹೇಗೆ ರಿಯಲ್ ಎಸ್ಟೇಟ್ ಇತ್ತು, 12 ವರ್ಷದ ಹಿಂದೆ ಹೇಗೆ ರಿಯಲ್ ಎಸ್ಟೇಟ್ ಇತ್ತು, ಅದೇ ರೀತಿ ಈ 2021 ನವೆಂಬರಿನ ನಂತರ ರಿಯಲ್ ಎಸ್ಟೇಟ್ ಬೂಮಪ್ ಆಗುತ್ತೆ. ಯಾವ್ಯಾವ ಫ್ಲ್ಯಾಟ್ಸ್ ಸೇಲ್ ಆಗದೆ ಇರ್ತಕ್ಕಂಥದ್ದು, ಯಾವ ಲ್ಯಾಂಡ್ ಸೇಲ್ ಆಗದೆ ಇರ್ತಕ್ಕಂಥದ್ದು, ಇಂಥವ್ರಿಗೆ ದಿಸ್ ಇಸ್ ಅ ಗುಡ್ ಚಾನ್ಸ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಆ್ಯಕ್ಟರ್ಸ್ಗಳ ಒಂದು ವಿಷಯದಲ್ಲಿ ಒಂದು ಹೊಸ ಒಂದು ಪ್ರತಿಭೆಗಳು ಹೊರಗೆ ಬರುತ್ತೆ. ಈಗ ನಮ್ಮ ಒಂದು ಬಿಗ್ ಆ್ಯಕ್ಟರ್ಸ್ಗಳ ಫ್ಯಾನ್ ಫಾಲೋವರ್ಸ್ ಹೇಗಿದ್ರೋ ಅದಕ್ಕಿಂತ ಹೆಚ್ಚು ಫ್ಯಾನ್ ಫಾಲೋವರ್ಸ್ಗೆ ಹೊಸ ಪ್ರತಿಭೆಗಳಿಗೆ ಅತಿಯಾದ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರ್ತಕ್ಕಂಥ ಸಾಧ್ಯತೆ ಜಾಸ್ತಿ, ಹಾಗೂ ಅವರು ಶೈನ್ ಆಗ್ತಕ್ಕಂಥದ್ದು, ಹೊಸ ಪ್ರತಿಭೆಗಳು ಶೈನ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಈ 2021. ಅದೇ ರೀತಿ ನಮ್ಮ ಭಾರತದ ನಾರ್ತ್ ಸೈಡ್ನಲ್ಲಿರ್ತಕ್ಕಂಥ ಡೆಲ್ಲಿ ಅಥವಾ ಮುಂಬೈಯಲ್ಲಿ ಒಂದು 2021 ಒಂದು ದೊಡ್ಡ ಅಗ್ನಿ ಅವಘಡ ನಡೀತಕ್ಕಂಥ ಒಂದು ಪಾಸಿಬಿಲಿಟೀಸ್ ಇಟ್ ಇಸ್ ಶೋಯಿಂಗ್. ಅದಾದ ನಂತರ ಈಗ ನಾವು ನಮ್ಮ ಫ್ಯಾಮಿಲಿಯಲ್ಲೇ ನೋಡ್ಬೋದು, ನಮ್ಮ ತಂದೆ ತಾಯಿಗಳು ಒಳ್ಳೆ ಕೆಲಸದಲ್ಲಿ ಒಳ್ಳೆ ಎಜುಕೇಷನ್ ಇದ್ದು ಒಳ್ಳೆ ಪ್ರಾಪರ್ಟೀಸ್ ಹೊಂದಿದರೆ ನಾವು ಹೇಗೆ ಕಂಫರ್ಟಬಲ್ ಅಂತ ಹೇಳ್ತೀವೋ ಅದೇ ರೀತಿಯೇ ಈ ಒಂದು ಇಂಡಿಯಾದಲ್ಲಿರ್ತಕ್ಕಂಥ ಒಂದು ಮೇನ್ ಪರ್ಸನ್ಸ್ಗಳು, ರೂಲಿಂಗ್ ಪಾರ್ಟಿಗಳು, ಅವರ ಟೈಮ್ ಚೆನ್ನಾಗಿದ್ದರೆ ನಮ್ಮ ಟೈಮು ಚೆನ್ನಾಗಿರುತ್ತೆ ಅಂತ ಕನ್ಸಿಡರ್ ಮಾಡಿ ನೋಡೋದಾದರೆ, ಮೋದಿಯವರ ಸಮಯ ಹಿ ಬಿಲಾಂಗ್ಸ್ ಟು ಅನುರಾಧ ನಕ್ಷತ್ರ. ಈ ಅನುರಾಧ ನಕ್ಷತ್ರಕ್ಕೆ 6th ಸ್ಟಾರ್ ಆಗಿ ಇಟ್ಸ್ ಅ ಡಿವೈನ್ ಎನರ್ಜಿ ಕೊಡ್ತಕ್ಕಂಥ ಟೈಮು 2021 ಅವರಿಗೆ ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಸೊ ಯಾಕೆ ಇದನ್ನು ಹೇಳ್ತೀನಂದರೆ, ಅವರ ಸಮಯ ಚೆನ್ನಾಗಿದ್ದರೆ ಹಿ ಕ್ಯಾನ್ ಟೇಕ್ ಸಮ್ ಗುಡ್ ಡಿಸಿಷನ್ ತೊಗೊಂಡು ನಮಗೆ ಒಳ್ಳೊಳ್ಳೆ ಸ್ಕೀಮ್ ತರ್ತಕ್ಕಂಥದ್ದು, ನಮಗೆ ಅನುಕೂಲ ಮಾಡ್ತಕ್ಕಂಥದ್ದು.
ಈ ಒಂದು ರೀತಿಯಲ್ಲಿ ಕೂಡ ಇಟ್ ಈಸ್ ಅ ವೆಲ್ ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಮೈನ್ ಪರ್ಸನ್ ಅನ್ನೋದಾದರೆ ಮುಖೇಶ್ ಅಂಬಾನಿಯವರ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿ ನೋಡೋದಾದರೆ ಅವರ ಟೈಮ್ ಕೂಡ ಹಿ ಬಿಲಾಂಗ್ಸ್ ಟು ಮೂಲ ನಕ್ಷತ್ರ. ಅವರಿಗೆ ಕೂಡ 4th ಸ್ಟಾರ್ ಆಗಿ ಇಟ್ ಈಸ್ ಗಿವಿಂಗ್ ಅ ವೆರಿ ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಈ ಒಂದು ರೀತಿಯಲ್ಲಿ ನೋಡೋದಾದರೆ ನಮಗೆಲ್ಲ ಈ 2021 ಒಂದು ದೊಡ್ಡ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರ್ತಕ್ಕಂಥ ಒಂದು ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ ಒಂದು ಹೊಸ ಇನ್ವೆನ್ಷನ್ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಹೊಸ ಇನ್ವೆನ್ಷನ್ ಆ ಒಂದು ಮೂಲಕ ನಮಗೆ ನಾವು ಈಗ ಹಲವು ವರ್ಷಗಳ ಹಿಂದೆ ಒಂದು ಫೋನ್ ಅನ್ನೋದೇ ದೊಡ್ಡ ವಿಷಯ, ನಮಗೆ ಒಂದು ಮ್ಯಾಪಿಂಗ್ ನೋಡೋದೇ ಒಂದು ದೊಡ್ಡ ವಿಷಯ ಆಗಿರ್ತಿತ್ತು. ಬಟ್ ಈಗ 2021 ಅದಕ್ಕಿಂತ ಹೈಯರ್ ಲೆವೆಲಲ್ಲಿ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಚೇಂಜಸ್ ಅಂತೂ ಒಳ್ಳೆ ರೀತಿಯಲ್ಲಿ ಆಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು ಇಟ್ ಈಸ್ ವೆರಿ ವೆರಿ ಎಫೆಕ್ಟಿವ್ ಇನ್ 2021. ಅನ್ನದಾನ, ಮೊಸರನ್ನ ಆಗಲಿ ಅಥವಾ ನಿಮ್ಮಲ್ಲಿ ಒಂದು ಕ್ಯಾಶ್ಯೂನಟ್ ಅಂತಕ್ಕಂಥದ್ದು ಈ ಶ್ರವಣನ ಒಂದು ಫುಡ್ ಅಂತ ಹೇಳ್ಬೋದು. ಕ್ಯಾಶ್ಯೂನಟ್ಟನ್ನು ಡೊನೇಷನ್ ಮಾಡೋದಾಗಲಿ, ಕರ್ಡ್ ರೈಸ್, ಇಡ್ಲಿಯನ್ನು ನಮ್ಗೆ ಅಷ್ಟೆಲ್ಲ ಆಗಲ್ಲ ಅಂದರೆ ಇಡ್ಲಿಯನ್ನು ದಾನ ಮಾಡ್ತಕ್ಕಂಥದ್ದು. ಈ ರೀತಿ ನಮ್ಮ ನಕ್ಷತ್ರ ಹುಟ್ಟಿದ ನಕ್ಷತ್ರ ಆಗಲಿ ವಾರಕ್ಕೊಂದು ಸರ್ತಿ ಅಥವಾ ತಿಂಗಳಿಗೊಂದು ಸರ್ತಿ ಈ ರೀತಿ ಅನ್ನದಾನ ಮಾಡತಕ್ಕಂಥ ವಿಷಯದಲ್ಲಿ ಡೆಫಿನೆಟ್ಲಿ ಎಂಥ ಒಂದು ದೊಡ್ಡ ನೆಗೆಟಿವಿಟಿಯನ್ನು ಕೂಡ ನಾವು ಪಾಸಿಟಿವ್ ಆಗಿ ಮಾಡ್ಬೋದು. ನಮ್ಮ ವೇದಾಸಲ್ಲಿ ಹೇಳ್ತಕ್ಕಂಥದ್ದು ಅದು ಆಗಿಲ್ಲ ಅಂದರೆ ನಮ್ಮ ವೇದಾಸಲ್ಲಿ ಏನು ಹೇಳುತ್ತೆ ಅಂತಂದರೆ ಒಂದು ಮನುಷ್ಯ ಒಂದು ದಿನಕ್ಕೆ ಮಿನಿಮಮ್ ಅಂತಂದರೂ 5 ಒಂದು ಜೀವಿಗೆ ಫುಡ್ಡನ್ನು ಕೊಡಬೇಕು ಅಂತ ಹೇಳುತ್ತೆ ನಮ್ಮ ವೇದಾಸು. ಆದರೆ ನಾವಿವಾಗ ನಾವೇ ನಮ್ಮ ಪ್ರಾಬ್ಲಮಲ್ಲಿದ್ದೀವಿ, ನಾವು ಹೇಗೆ ಎಲ್ಲರಿಗೂ ಕೊಡೋದಕ್ಕಾಗತ್ತೆ ಅಂತ ನಾವು ಯೋಚನೆ ಮಾಡೋದು ಏನು ಬೇಕಾಗಿಲ್ಲ. ಒಂದು ಸಣ್ಣ ಪುಟ್ಟ ರೆಮಿಡೀಸು ಅದನ್ನು ನಾವು ಈಗ ಜಸ್ಟ್ ಒಂದು ಕಾಗೆಗಳಿಗೆ ಊಟ ಕೊಡ್ತಕ್ಕಂಥದ್ದು, ಫೀಡ್ ಫಾರ್ ದ ಕ್ರೋಸ್. ಓಕೆ, ನಮ್ಮ ಏರಿಯಾಲಿ ಕಾಗೆಗಳೇ ಬರಲ್ಲ ಅಂದರೆ ಓಕೆ, ಅದು ಬಿಡೋಣ. ಬರ್ಡ್ಸ್ಗಳಿಗೆ ಅಟ್ಲೀಸ್ಟ್ ಒಂದು ಟಮ್ಲರಲ್ಲಿ ವಾಟ್ರ್ ಇಡೋದ್ರಿಂದ ನಮ್ಮ ಒಂದು ನೆಗೆಟಿವಿಟೀಸ್ ಹೋಗುತ್ತೆ. ಅದೂ ಆಗಲ್ಲ, ನಮ್ಗೆ ಅದೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ವಾಟ್ರಿಂಗ್ ಟು ದ ಪ್ಲ್ಯಾಂಟ್ಸ್, ನಮ್ಮ ಒಂದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ಗಿಡಕ್ಕೆ ನಾವು ನೀರು ಹಾಕಿದಲ್ಲಿ ಕೂಡ ಇಟ್ ಈಸ್ ಅ ವೆರಿ ಗುಡ್ ರೆಮಿಡೀಸ್. ಇದೆಲ್ಲ ಒಂದೊಂದು ಸಣ್ಣ ಪುಟ್ಟ ಬದಲಾವಣೆಗಳಷ್ಟೇ. ಅಲ್ಟಿಮೇಟ್ಲಿ ಚೇಂಜ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ಸೊ ಸಣ್ಣ ಬದಲಾವಣೆಗಳು ನಾವು ಅಷ್ಟೆಲ್ಲ ಮಾಡೋದಕ್ಕಾಗಲ್ಲ ಅಂದರೆ ಡೈಲಿ ಆ ಒಂದು ಪ್ಲ್ಯಾಂಟ್ ಕೂಡ ಅಲ್ವಾ, ಆ ಒಂದು ಸಸಿ ಕೂಡ ಜೀವವಾಗಿರ್ತಕ್ಕಂಥದ್ದು. ನಾವು ಎಷ್ಟು ಜೀವಿಗಳಿಗೆ ಸಹಾಯ ಮಾಡ್ತೀವೋ, ಎಷ್ಟು ಜೀವಿಗಳಿಗೆ ನಾವು ಅನ್ನದಾನ ಮಾಡ್ತೀವೋ, ದೇವರು ಅಷ್ಟೇ ಮಲ್ಟಿಪಲ್ ಆಗಿ ನಮಗೆ ಒಂದು ಆದಾಯವನ್ನು ಕೊಡ್ತಕ್ಕಂಥದ್ದು. ಸೊ ಈ ರೀತಿ 2021 ಯಾರ್ಯಾರಿಗೆ ಬ್ಯಾಡ್ ಇರುತ್ತೆ ಸಿಂಪಲ್ ರೆಮಿಡೀಸ್ ಕೊಟ್ಟಿದ್ದೀನಿ. ಪ್ಲೀಸ್ ಟ್ರೈ ಆ್ಯಂಡ್ ಇಟ್ ವಿಲ್ ವರ್ಕ್ಔಟ್ 100%. ನನ್ನ ಒಂದು ಪ್ರೆಡಿಕ್ಷನ್ಸಲ್ಲಿ ನಾನು ಆಲ್ಮೋಸ್ಟ್ ಹಳೆಯ ಒಂದು ಪ್ರೆಡಿಕ್ಷನ್ಸ್ ಎಲ್ಲ 100% ನಿಜ ಆಗಿದೆ. ಅದೇ ರೀತಿ 2021 ಆಲ್ಸೋ ಇಟ್ ವಿಲ್ ಇಂಪ್ಯಾಕ್ಟ್ ಆ್ಯಸ್ ಐ ಸೆಡ್. ನನ್ನ ಒಂದು ಕೌನ್ಸಿಲಿಂಗ್ ನಿಮಗೆ ಬೇಕಾದರೆ ಈ ನಂಬರಿಗೆ ಕಾಲ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮಹೋನಿ ಶೋಭಾ, ಕಾರ್ಮಿಕ್ ರಿಸರ್ಚರ್. ಮಶೋಬಂ ಫೌಂಡೇಶನ್, ಬೆಂಗಳೂರು.